ಒಂದೆಡೆಯಲ್ಲಿ ದಶರಥ ಮಹಾರಾಜ ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಸುಮಂತ್ರ ದಶರಥ ರಾಜನ ಅಂತಃಪುರಕ್ಕೆ ಬಂದು ಏಕಾಂತದಲ್ಲಿ ರಾಜನನ್ನು ಸಂಧಿಸಿ ಹೇಳ್ತಾ ಇದ್ದಾನೆ, ಮಹಾರಾಜ, ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಜ್ಞವನ್ನು ಮಾಡುವಂತೆ ಋತ್ವಿಜರು ನಿನಗೆ ಉಪದೇಶಿಸಿರುವುದು ಸರಿಯಾಗಿದೆ. ಅದರಂತೆ ನೀನು ಕೂಡ ದೀಕ್ಷಾಬದ್ಧನಾಗಿದ್ದಿ. ನಾವು ಕೂಡ ಸಕಲ ಸಂಭಾರಗಳನ್ನು ಸಿದ್ಧಪಡಿಸುತ್ತಿದ್ದೇವೆ. ಮಕ್ಕಳ ಸಲುವಾಗಿ ನೀನು ಅಶ್ವಮೇಧ ಯಾಗವನ್ನು ಮಾಡಲು ಉದ್ದೇಶಿಸಿರುವೆ ಎಂಬುದನ್ನು ಕೇಳಿ ನಾನು ಈ ಹಿಂದೆ ಇದೇ ವಿಷಯವಾಗಿ ಕೇಳಿದಂತಹ ಒಂದು ಸಮಾಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿದಂತಹ ಸನತ್ಕುಮಾರ ಮಹರ್ಷಿಯು ಪೂರ್ವದಲ್ಲಿ ನಿನ್ನ ಪುತ್ರ ಪ್ರಾಪ್ತಿ ವಿಷಯಕವಾದಂತಹ ಕಥೆಯನ್ನು ಋಷಿಗಳ ಸಮ್ಮುಖದಲ್ಲಿ ಹೇಳುತ್ತಾನೆ. ಅವನು ಅಂದು ಹೇಳಿದಂತಹ ಆ ಕಥೆಯನ್ನು ಈಗ ನಾನು ನಿನಗೆ ಸಂಕ್ಷೇಪಿಸಿ ಹೇಳುತ್ತೇನೆ, ಕೇಳು. ಕಾಶ್ಯಪನಿಗೆ ವಿಭಂಡಕ ಎಂಬಂತಹ ಒಬ್ಬ ಮಗನಿದ್ದನು. ಅವನಿಗೆ ಋಷ್ಯಶೃಂಗನೆಂದು ಪ್ರಖ್ಯಾತನಾದ ಮಗನು ಹುಟ್ಟುತ್ತಾನೆ. ಅವನು ಅರಣ್ಯದಲ್ಲಿಯೇ ಪ್ರವರ್ಧಮಾನನಾಗುತ್ತಾನೆ. ಯಾವಾಗಲೂ ಅರಣ್ಯದಲ್ಲಿಯೇ ಸುತ್ತುತ್ತಿರುತ್ತಾನೆ. ನಿತ್ಯವೂ ತಂದೆಯ ಜೊತೆಯಲ್ಲಿಯೇ ಇರುತ್ತಾನೆ. ತಂದೆಯೊಬ್ಬನನ್ನು ಉಳಿದು ಬೇರೆ ಮನುಷ್ಯರು ಈ ಪೃಥ್ವಿಯಲ್ಲಿ ಇರುವಂತಹ ವಿಷಯವೇ ಆತನಿಗೆ ತಿಳಿದಿರುವುದಿಲ್ಲ. ಆದರೆ ಆ ಮಹಾತ್ಮನು ಆಚರಿಸುತ್ತಿರುವ ಬ್ರಹ್ಮಚರ್ಯಕ್ಕೆ ಭಂಗ ಉಂಟಾಗುವುದು. ಈ ವಿಷಯವು ಲೋಕ ಪ್ರಸಿದ್ಧವಾಗುತ್ತದೆ. ಬ್ರಾಹ್ಮಣರು ಇದನ್ನು ಸದಾ ಹೇಳುತ್ತಾ ಬಂದಿದ್ದಾರೆ. ಬ್ರಹ್ಮಚರ್ಯಾಶ್ರಮಕ್ಕೆ ಅನುಸಾರವಾಗಿ ಅಗ್ನಿಯನ್ನು ಸಮಿದ ದಾನದಿಂದಲೂ ಯಶೋವಂತನಾದಂತಹ ಮತ್ತು ಗುರುವಾದ ತಂದೆಯನ್ನು ಶುಶ್ರೂಷೆಯಿಂದಲೂ ಪೂಜಿಸುತ್ತಿದ್ದಂತಹ ಆ ಋಷ್ಯಶೃಂಗನಿಗೆ ಅನೇಕ ವರ್ಷಗಳು ಇದೇ ರೀತಿಯಾಗಿ ಕಳೆದು ಹೋಗುತ್ತವೆ. ಅದೇ ಕಾಲದಲ್ಲಿ ಅಂಗದೇಶದ ಅಧಿಪತಿಯಾದಂತಹ ಸುಪ್ರಸಿದ್ಧನಾದ ಮಹಾಬಲಿಷ್ಠನಾದ ರೋಮಪಾದ ಎಂಬಂತಹ ಪ್ರತಾಪಶಾಲಿಯಾದ ರಾಜನು ಅಂಗದೇಶವನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಅವನು ಮಾಡಿದಂತಹ ಧರ್ಮ ವ್ಯತಿಕ್ರಮದ ಕಾರಣದಿಂದಾಗಿ ಆ ರೋಮಪಾದನ ರಾಜ್ಯದಲ್ಲಿ ಸಕಲ ಪ್ರಾಣಿಗಳಿಗೂ ಭಯೋತ್ಪಾದಕವಾದಂತಹ ದಾರುಣವಾದ ಅನಾವೃಷ್ಟಿಯು ಸಂಭವಿಸುತ್ತದೆ. ಅನೇಕ ವರ್ಷಗಳ ಕಾಲ ಆ ರಾಜ್ಯದಲ್ಲಿ ಮಳೆಯೇ ಆಗುವುದಿಲ್ಲ. ಅದರಿಂದ ಪೈರು ಪಚ್ಚಗಳು ಬೆಳೆಯದೆ ದೇಶದಲ್ಲಿ ಕ್ಷೋಭೆ ಉಂಟಾಗಿ ಬಹಳ ದುಃಖಿತನಾಗುವ ರೋಮಪಾದನು ಬಹುಶ್ರುತರಾದ ಬ್ರಾಹ್ಮಣರನ್ನು ಕರೆಯಿಸಿ ಸತ್ಕರಿಸಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಬ್ರಾಹ್ಮಣೋತ್ತಮರೇ, ನೀವು ಧರ್ಮ ಅಧರ್ಮ ವಿಷಯಗಳನ್ನು ಪೂರ್ಣವಾಗಿ ತಿಳಿದವರಾಗಿದ್ದೀರಿ. ನಾನು ಮಾಡಿರುವ ಮಹಾಪಾಪದ ಕಾರಣದಿಂದಲೇ ಇಂತಹ ಒಂದು ಅತಿ ಘೋರವಾದಂತಹ ಅನಾವೃಷ್ಟಿಯು ಈ ನಮ್ಮ ದೇಶಕ್ಕೆ ಒದಗಿದೆ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ತಾವು ಸಮಾಲೋಚಿಸಿ ಅಪರಾಧಕ್ಕೆ ಪ್ರಾಯಶ್ಚಿತ್ತವನ್ನು ಮತ್ತು ಅದರ ನಿಯಮವನ್ನು ತಿಳಿಯಪಡಿಸಿರಿ. ಹೀಗೆ ಕೈ ಜೋಡಿಸಿ ಬ್ರಾಹ್ಮಣರನ್ನು ಕೇಳಿಕೊಳ್ಳುತ್ತಾನೆ ರಾಜ. ವೇದಾಂಗ ಪಾರಂಗತರಾದಂತಹ ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿದಂತಹ ಆ ಬ್ರಾಹ್ಮಣರು ಸುಪ್ರೀತರಾಗಿ ರಾಜನಾದಂತಹ ರೋಮಪಾದನಿಗೆ ಹೇಳ್ತಾರೆ, ರಾಜ, ವಿಭಂಡಕನಿಗೆ ಋಷ್ಯಶೃಂಗ ಎಂಬಂತಹ ಮಗನಿದ್ದಾನೆ. ಅವನನ್ನು ನಾನಾ ರೀತಿಯ ಉಪಾಯಗಳಿಂದ ಪಟ್ಟಣಕ್ಕೆ ಕರೆತಂದು ಸತ್ಕರಿಸಿ ನಿನ್ನ ಪ್ರಿಯ ಸುತೆಯಾದಂತಹ ಶಾಂತೆಯನ್ನು ವಿಧಿಪೂರ್ವಕವಾಗಿ ಅವನಿಗೆ ವಿವಾಹ ಮಾಡಿಕೊಡು. ಈ ವಿಷಯದಲ್ಲಿ ಪುನರ್ವಿಮರ್ಶೆಯನ್ನು ಮಾಡುವ ಪ್ರಮೇಯವೇ ಇಲ್ಲ ಎಂಬುದಾಗಿ ಬ್ರಾಹ್ಮಣರು ಹೇಳ್ತಾರೆ. ಬ್ರಾಹ್ಮಣರು ಹೇಳಿದಂತಹ ಮಾತುಗಳನ್ನು ಕೇಳಿದಂತಹ ರೋಮಪಾದ ಪುನಃ ಚಿಂತಾಕ್ರಾಂತನಾಗಿ ಬಿಡ್ತಾನೆ. ಯಾವ ಉಪಾಯದಿಂದ ನಿಯತ ಬ್ರಹ್ಮಚಾರಿಯಾದ ತಪೋನಿಷ್ಠನಾದ ಋಷ್ಯಶೃಂಗರನ್ನು ನಗರಕ್ಕೆ ಕರೆತರುವುದು ಎಂಬುದೇ ಅವನ ಚಿಂತೆಗೆ ಕಾರಣವಾಯಿತು. ಮಂತ್ರಿಗಳೊಡನೆಯೂ ಅಮಾತ್ಯರೊಡನೆಯೂ ಪುರೋಹಿತರೊಡನೆಯೂ ರೋಮಪಾದನು ಸಮಾಲೋಚನೆಯನ್ನು ನಡೆಸಿ ಬ್ರಾಹ್ಮಣ ವಟುವನ್ನು ಕರೆತರಲು ಬ್ರಾಹ್ಮಣರೇ ಸಮರ್ಥರು ಎಂದು ನಿಶ್ಚಯಿಸ್ತಾನೆ. ತಕ್ಷಣವೇ ಬ್ರಾಹ್ಮಣರನ್ನು ಸತ್ಕರಿಸಿ ಋಷ್ಯಶೃಂಗನನ್ನು ಕರೆತರಲು ಕೇಳಿಕೊಳ್ಳುತ್ತಾನೆ.
ಅವರು ರಾಜನ ಮಾತನ್ನು ಕೇಳಿ ವ್ಯಥಿತರಾಗಿ ತಲೆಯನ್ನು ತಗ್ಗಿಸಿ ನಿಲ್ಲುತ್ತಾರೆ. ವಿಭಂಡಕ ಮುನಿಯ ಶಾಪಕ್ಕೆ ನಾವು ಭಯಪಡುವೆವು, ಹಾಗಾಗಿ ಋಷ್ಯಶೃಂಗನನ್ನು ಕರೆತರಲು ಹೋಗಲಾರೆವು ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ಆದರೂ ಅವರು ಋಷಿಕುಮಾರನನ್ನು ಕರೆತರುವಂತಹ ಉಪಾಯವನ್ನು ಸೂಚಿಸುವುದಾಗಿ ಹೇಳಿ ರಾಜನನ್ನು ಸಂತೈಸ್ತಾರೆ. ಋಷ್ಯಶೃಂಗನನ್ನು ಕರೆತರಲು ಸಾಧಕವಾದ ಉಪಾಯಗಳನ್ನು, ಅದರಲ್ಲಿ ಇರುವಂತಹ ಬಾಧಕಗಳನ್ನು ಸಂಪೂರ್ಣವಾಗಿ ಪರ್ಯಾಲೋಚಿಸಿ ಬ್ರಾಹ್ಮಣರು ರಾಜನಿಗೆ ಹೇಳ್ತಾರೆ, ನಗರದ ವೇಶ್ಯೆಯರ ಮೂಲಕವಾಗಿ ನಾವು ಉಪಾಯವಾಗಿ ಆ ಋಷಿಸುತನನ್ನು ಕರೆತರುತ್ತೇವೆ. ಅದರಿಂದ ಯಾವ ವಿಧವಾದಂತಹ ದೋಷವೂ ಕೂಡ ಸಂಭವಿಸಲಾರದು. ಬ್ರಾಹ್ಮಣರು ಹೇಳಿದಂತೆ ರೋಮಪಾದನು ಸುಂದರಿಯರಾದಂತಹ ವೇಶ್ಯೆಯರನ್ನು ಕಳುಹಿಸಿಕೊಟ್ಟು ಋಷ್ಯಶೃಂಗರನ್ನು ನಗರಕ್ಕೆ ಕರೆಯಿಸ್ತಾನೆ. ಅವನು ರೋಮಪಾದನ ದೇಶವನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ಸುವೃಷ್ಟಿಯಾಗುತ್ತದೆ. ಬ್ರಾಹ್ಮಣರ ನಿರ್ದೇಶನದಂತೆ ರೋಮಪಾದನು ತನ್ನ ಮಗಳಾದಂತಹ ಶಾಂತೆಯನ್ನು ಋಷ್ಯಶೃಂಗನಿಗೆ ಕೊಟ್ಟು ಮದುವೆಯನ್ನು ಮಾಡುತ್ತಾನೆ. ರೋಮಪಾದ ರಾಜನ ಅಳಿಯನಾದಂತಹ ಋಷ್ಯಶೃಂಗನು ಮುಂದೆ ದಶರಥನ ಪುತ್ರ ಪ್ರಾಪ್ತಿಗೂ ಕಾರಣನಾಗುತ್ತಾನೆ. ಹೀಗೆ ಸನತ್ಕುಮಾರನು ಋಷಿಗಳ ಸಮ್ಮುಖದಲ್ಲಿ ಹೇಳಿದಂತಹ ಒಂದು ಕಥೆಯನ್ನು ನಾನು ಈಗ ನಿನಗೆ ಹೇಳಿರುತ್ತೇನೆ ಎಂಬುದಾಗಿ ಸುಮಂತ್ರ ಮೌನವನ್ನು ತಾಳಿಬಿಡ್ತಾನೆ ದಶರಥರ ಮುಂದೆ. ಆ ಕಥೆಯನ್ನು ಕೇಳಿದಂತಹ ದಶರಥರಿಗೆ ಬಹಳ ಸಂತೋಷ ಉಂಟಾಗುತ್ತೆ. ರೋಮಪಾದನು ಋಷ್ಯಶೃಂಗನನ್ನು ನಗರಿಗೆ ಕರೆತಂದ ವಿಷಯವನ್ನು ವಿಸ್ತಾರವಾಗಿಯೇ ಕೇಳಬೇಕು ಎಂಬಂತಹ ಕುತೂಹಲ ದಶರಥನಿಗೆ ಉಂಟಾಗುತ್ತೆ. ಪುನಃ ಸುಮಂತ್ರನಿಗೆ ಹೇಳ್ತಾನೆ, ಸುಮಂತ್ರ, ನಿಯತ ಬ್ರಹ್ಮಚಾರಿಯಾದಂತಹ ಋಷ್ಯಶೃಂಗನನ್ನು ವೇಶ್ಯೆಯರು ಹೇಗೆ ಪಟ್ಟಣಕ್ಕೆ ಕರೆತಂದರು ಎಂಬುದನ್ನು ನನಗೆ ನೀನು ವಿಸ್ತಾರವಾಗಿ ತಿಳಿಸಿಕೊಡು ಎಂಬುದಾಗಿ ಹೇಳಿದರು. ಇಲ್ಲಿಗೆ ಬಾಲಕಾಂಡದ 9ನೇ ಸರ್ಗ ಸಂಪನ್ನವಾಯಿತು. ಧನ್ಯವಾದ ಸರ್ವೇಭ್ಯಃ.